ಹನಿ ಟ್ರ್ಯಾಪ್ ಮಾಡ್ತಾ ತಲೆಮರೆಸಿಕೊಂಡಿತ್ತು ಈ ಜೋಡಿ. ಪೊಲೀಸರ ಕಣ್ತಪ್ಪಿಸಿ ಎಸ್ಕೇಪ್ ಆಗಿದ್ದ ಯುವತಿಯನ್ನ ಮತ್ತು ಆಕೆಯ ಯುವಕನನ್ನ ಪೊಲೀಸರು ಬಂಧಿಸಿದ್ದಾರೆ. ಹನಿ ಟ್ರ್ಯಾಪ್ ಮಾಡಿ ತಲೆಮರೆಸಿಕೊಂಡಿದ್ರು ಈ ಜೋಡಿ. ಈಗ ಇಬ್ಬರನ್ನ ಕೂಡ ಪೊಲೀಸರು ಬಂಧಿಸಿದ್ದಾರೆ. ಎಲ್ಲಿ? ಕೇರಳದ ಕಣ್ಣೂರಿನ ಲಾಡ್ಜ್ನಲ್ಲಿ ಯುವತಿ ಮತ್ತು ಸೈಫ್ ಅನ್ನೋ ವ್ಯಕ್ತಿಯ ಬಂಧನವಾಗಿದೆ. ಬೈಲಕುಪ್ಪೆ ಠಾಣೆಯಲ್ಲಿ ದಾಖಲಾಗಿತ್ತು ಕೇಸ್. ಮೈಸೂರು ಜಿಲ್ಲೆಯ ಬೈಲಕುಪ್ಪೆ ಠಾಣೆಯಲ್ಲಿ ದಾಖಲಾಗಿದ್ದಂಥ ಕೇಸ್. ಬಟ್ಟೆ ಅಂಗಡಿಯ ಮಾಲೀಕ ಒಬ್ಬನಿಗೆ ಹನಿ ಟ್ರ್ಯಾಪ್ ಅನ್ನ ಮಾಡಿತ್ತು ಈ ಗ್ಯಾಂಗ್. ಈ ಹಿಂದೆಯೇ ಇದೇ ಗ್ಯಾಂಗ್ನಲ್ಲಿ ಇದ್ದಂಥ ಪೊಲೀಸ್ ಪೇದೆ ಕೂಡ ಅರೆಸ್ಟ್ ಆಗಿದ್ದಾನೆ. ಸದ್ಯ ಜೈಲಿನಲ್ಲಿ ಆತ ಮುದ್ದೆ ಮುರಿತಾ ಇದ್ದಾನೆ. ಈಗ ಯುವತಿ ಮತ್ತು ಸೈಫ್ ಎಂಬ ವ್ಯಕ್ತಿಯನ್ನ ಕೇರಳದ ಕಣ್ಣೂರಿನ ಲಾಡ್ಜ್ನಲ್ಲಿ ಪೊಲೀಸರು ಬಂಧಿಸಿದ್ದಾರೆ. ನೋಡ್ತಾ ಇದ್ದೀವಿ, ಈತನೇ ಸೈಫ್. ಕೇರಳದ ಕಣ್ಣೂರಿನಲ್ಲಿ ತಲೆಮರೆಸಿಕೊಂಡಿದ್ದ ಈತನ ಜೊತೆ ಯುವತಿ ಕೂಡ ಇದ್ಲು. ಪಿರಿಯಾಪಟ್ಟಣದ ಬೈಲ್ಕೊಪ್ಪೆ ಠಾಣೆಯಲ್ಲಿ ದಾಖಲಾಗಿದ್ದಂಥ ದೂರು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ರವಿ, ಈಗ ಮೈಸೂರು ಜಿಲ್ಲೆಯಲ್ಲಿ ಆದಂಥ ಹನಿ ಟ್ರ್ಯಾಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇರಳದಲ್ಲಿ ಆರೋಪಿಗಳನ್ನ ಪೊಲೀಸರು ಬಂಧಿಸಿರುವಂತದ್ದು. ರವಿ, ಮಧುಸೂದನ್, ಖಂಡಿತವಾಗ್ಲೂ ಹನಿ ಟ್ರ್ಯಾಪ್ ಮಾಡಿ ತಲೆಮರೆಸಿಕೊಂಡಿದ್ದಂತಹ ಯುವ ಜೋಡಿಯನ್ನ ಸದ್ಯ ಈಗ ಮೈಸೂರು ಜಿಲ್ಲೆ ಪಿರಿಯಾಪಟ್ಟಣ ತಾಲೂಕು ಬೈಲಕುಪ್ಪೆಯ ಪೊಲೀಸರು ಬಂಧಿಸಿರುವುದು. ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ಅವರ ಸಮ್ಮುಖದಲ್ಲಿ ಅಂದ್ರೆ ನೇತೃತ್ವದಲ್ಲಿ ಕಾರ್ಯಾಚರಣೆಯನ್ನು ನಡೆಸಿ ಕೇರಳದ ಕಣ್ಣೂರಿನ ಲಾಡ್ಜ್ನಲ್ಲಿ ವಾಸ ಇದ್ದಂತಹ ಇಬ್ಬರನ್ನ ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿದೆ. ಇನ್ನು ಬಂಧಿತರಂತಹ ಆರೋಪಿಗಳಾದ ಕವನ ಮತ್ತೆ ಸೈಫ್ ಇಬ್ರು ಕೂಡ ಬಟ್ಟೆ ಅಂಗಡಿಯ ಮಾಲೀಕನಿಗೆ ಹನಿ ಟ್ರ್ಯಾಪ್ ಅನ್ನ ಮಾಡಿದ್ರು. ಅಲ್ಲಿ ಬರೋಬ್ಬರಿ 10 ಲಕ್ಷ ರೂಪಾಯಿಗೆ ಅವರು ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಈ ಒಂದು ಪ್ರಕರಣದಲ್ಲಿ ಪ್ರಮುಖವಾಗಿ ಪೊಲೀಸ್ ಪೇದೆಯು ಕೂಡ ಭಾಗಿಯಾಗಿದ್ದ. ಆ ಕಾರಣಕ್ಕಾಗಿ ಪೊಲೀಸ್ ಪೇದೆಯನ್ನು ಕೂಡ ಪೊಲೀಸರೇ ಬಂಧಿಸಿ ಆತನ ಜೈಲಿಗೆ ಕಳಿಸುವಂತ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಹೀಗೆ ಕಳೆದ 1.5 ತಿಂಗಳಿಂದಲೂ ಕೂಡ ನಾಪತ್ತೆಯಾಗಿದ್ದಂತಹ ಈ ಯುವ ಜೋಡಿ ಅಂದ್ರೆ ಕವನ ಮತ್ತೆ ಸೈಫ್ ಇಬ್ಬರನ್ನು ಕೂಡ ಈಗ ಪೊಲೀಸರು ಬಂಧಿಸುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಮಧುಸೂದನ್, ಧನ್ಯವಾದ ರವಿ ನಿಮ್ಮ ಮಾಹಿತಿಗೆ. ಇನ್ನು ಮೈಸೂರು ಜಿಲ್ಲೆಯ ಪಿರಿಯಾಪಟ್ಟಣದ ಬೈಲ್ಕುಪ್ಪೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು. ಬಟ್ಟೆ ಅಂಗಡಿ ವ್ಯಾಪಾರಿ ಒಬ್ಬನಿಗೆ ಮಾಲೀಕನಿಗೆ ನೇರವಾಗಿ ಹನಿ ಟ್ರ್ಯಾಪ್ ಅನ್ನ ಮಾಡಿತ್ತು ಈ ಗ್ಯಾಂಗ್. ಅದರಲ್ಲಿ ಪೊಲೀಸ್ ಪೇದೆ ಕೂಡ ಇದ್ದ. ನೋಡ್ತಾ ಇದ್ದೀವಿ, ಪೊಲೀಸ್ ಪೇದೆ A2 ಆರೋಪಿಯಾಗಿದ್ದ ಶಿವಣ್ಣ ಅಂತ ಪೊಲೀಸ್ ಸಿಬ್ಬಂದಿ. ಆತನ್ನ ಕೂಡ ಪೊಲೀಸರೇ ಈಗ ಬಂಧಿಸಿದ್ದಾರೆ. ಇನ್ನು ಯುವತಿ ಮತ್ತು ಯುವ ಜೋಡಿಗಳು ಅಬ್ಸ್ಕಾಂಡ್ ಆಗಿದ್ರು, ತಲೆಮರೆಸಿಕೊಂಡಿದ್ರು. ಕೇರಳದ ಕಣ್ಣೂರಿನ ಲಾಡ್ಜ್ನಲ್ಲಿ ಈಗ ಸಿಕ್ಕಿ ಬಿದ್ದಿದ್ದಾರೆ. ಕಳೆದ 1.5 ತಿಂಗಳಿಂದ ಸಾಕಷ್ಟು ಸಂಚಲನವನ್ನು ಮೂಡಿಸಿತ್ತು. ಇಡೀ ಮೈಸೂರು ಜಿಲ್ಲೆಯಾದ್ಯಂತ ಈ ಹನಿ ಟ್ರ್ಯಾಪ್ ಪ್ರಕರಣ ಸದ್ದು ಮಾಡ್ತಾ ಇತ್ತು. ಇದೇ ಪ್ರಕರಣದಲ್ಲಿ ಪೊಲೀಸ್ ಪೇದೆ ಕೂಡ ಭಾಗಿಯಾಗಿದ್ದ. ಬಟ್ ಬೈಲ್ಕುಪ್ಪೆ ಪೊಲೀಸ್ ಠಾಣೆಯ ಪೊಲೀಸರು ನೇರವಾಗಿ ಈಗ ಕೇರಳಗೆ ತೆರಳಿ ಕೇರಳದ ಕಣ್ಣೂರಿನಲ್ಲಿ ಇದ್ದಂಥ ಯುವ ಜೋಡಿಯನ್ನು ಬಂಧಿಸಿದ್ದಾರೆ.